ಹಾಯ್ ಎಲ್ರಿಗೂ ನಮಸ್ಕಾರ. ಒಬ್ಬ ಮನುಷ್ಯ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್ನಲ್ಲಿ ಸಿಲುಕಿದಾಗ ಅವನ ಹತ್ತಿರ ಬರೀ 90 ನಿಮಿಷಗಳ ಕಾಲಾವಧಿಯಲ್ಲಿ ಅವನ ಪ್ರಾಣವನ್ನು ಹೇಗೆ ಕಾಪಾಡಿಕೊಳ್ಳುತ್ತಾನೆ ಎನ್ನುವ ಸ್ಟೋರಿಯನ್ನು ಹೊಂದಿರುವ ಈ ಮೂವಿ ಯಾವುದು? ಅವನ ಕೈಯಲ್ಲಿ ವೆಪನ್ ಇರೋದಿಲ್ಲ, ಪವರ್ ಕೂಡ ಇರೋದಿಲ್ಲ, ಆದರೆ ಅವನ ಹೋಪ್ ಮತ್ತು ಕರೇಜ್ ಮಾತ್ರ ಇರುತ್ತದೆ. ಅದೇ ಫೀಲಿಂಗ್ನಲ್ಲಿ ಬಂದಿರೋ ಸಿನಿಮಾ ಮರ್ಸಿ. ಇದು ಸಿಂಪಲ್ ಆ್ಯಕ್ಷನ್ ಮೂವಿ ಅಲ್ಲ, ಎಮೋಷನ್ ಜೊತೆಗೆ ಸರ್ವೈವ್ ಜೊತೆಗೆ ಟೆನ್ಷನ್ ಮಿಕ್ಸ್ ಆಗಿರುವ ಒಂದು ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡುವ ಒಂದು ಮೂವಿ. ಹಾಗಾದರೆ ಈ ಮೂವಿಯ ಕತೆ ಏನು? ಈ ಮೂವಿಯ ಕತೆ ಜಸ್ಟ್ ಸಿಂಪಲ್. ಅವರ ಹೆಂಡತಿಯನ್ನು ಯಾರು ಕೊಂದರು ಎಂಬ ವಿಚಾರಣೆಯ ವೇಳೆ ಮ್ಯಾಡ್ ಮ್ಯಾಕ್ಸ್ ಎಂಬ AI ಜಡ್ಜ್ಮೆಂಟ್ ಬರುತ್ತದೆ. ಈ AI ಜಡ್ಜ್ಮೆಂಟ್ ಮಾಡಿರುವ ಮ್ಯಾಡ್ ಮ್ಯಾಕ್ಸ್ ಎಂಬ ಪಾತ್ರವು ಮತ್ತು ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಹೇಗೆ ಟೆನ್ಷನ್ ಬಿಲ್ಡ್ ಮಾಡುತ್ತದೆ ಎನ್ನುವುದೇ ಈ ರಿವ್ಯೂಯಲ್ಲಿ ನೋಡೋದು. ಹಾಗಾದರೆ AI ಜನರೇಟ್ ಆಗಿರುವ ಮ್ಯಾಡ್ ಮ್ಯಾಕ್ಸ್ ಎಂಬ ಜಡ್ಜ್ ಮತ್ತು ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಬಂದು ಮಾಡಿರುವ ಒಂದೊಂದು ಸೀನ್ ಕೂಡ ಒಳ್ಳೆ ಥ್ರಿಲ್ ಕೊಡುವ ಅಂಶಗಳಾಗಿವೆ. ಹಾಗಾದರೆ ಈ ಮೇನ್ ಕ್ಯಾರೆಕ್ಟರ್ ಹೆಂಡತಿಯನ್ನು ಕೊಂದವರು ಯಾರು? ಅವರನ್ನು ಏಕೆ ಕೊಂದಲಾಯಿತು? ಮತ್ತು ಅವನ ಮಗಳು ಏನೆಲ್ಲ ಕೆಲಸವನ್ನು ಮಾಡುತ್ತಿದ್ದಳು? ಇವರ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದ ಹಾಗೆ ಏನೆಲ್ಲ ಮಾಡುತ್ತಿದ್ದಳು ಎನ್ನುವುದೇ ಈ ಸಿನಿಮಾದ ಸ್ಟೋರಿ. ಹಾಗಾದರೆ ಮ್ಯಾಡ್ ಮ್ಯಾಕ್ಸ್ ಎಂಬ ಪಾತ್ರವು ತುಂಬ ನೀಟಾಗಿ ಮಾಡಿದ್ದಾರೆ. ಹೇಗೆಂದರೆ ಈಗಿನ ಜನ್ರೇಷನ್ನಲ್ಲಿ AI ಹೇಗೆಲ್ಲ ಉಪಯೋಗಿಸಬಹುದು ಎಂಬ ಅಂಶವನ್ನು ತಲೆಯಲ್ಲಿ ಇಟ್ಟುಕೊಂಡು ಮಾಡಿರುವ ಒಂದು ಸಿನಿಮಾ. ಮತ್ತು ಈ ಸಿನಿಮಾದಲ್ಲಿ ಮೇನ್ ಅಟ್ರಾಕ್ಷನ್ ಆಗಿ ಕಾಣಿಸೋದೇ ಈ AI ಜನರೇಟರ್ ಜಡ್ಜ್ಮೆಂಟ್ ಅಂತಾನೆ ಹೇಳ್ತೀನಿ. ಹಾಗಾದರೆ ಈ ಸಿನಿಮಾದ ಹೀರೋ ಅವನ ಹೆಂಡತಿಯನ್ನು ಏಕೆ ಕೊಲ್ಲುತ್ತಾನೆ ಅನ್ನುವುದರ ಪ್ರಶ್ನೆ ಮತ್ತು ಅವನೇ ಕೊಂದನ ಇಲ್ವಾ ಅನ್ನೋದು ಈ ಸಿನಿಮಾ ನೀವು ನೋಡಿ ತಿಳಿದುಕೊಳ್ಳಬೇಕು. ಹಾಗಾದರೆ ಅವನ ಹೆಂಡತಿಯನ್ನು ಕೊಂದವರು ಯಾರು? ಅವಳು ಏನೆಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು? ಇನ್ನು ಈ ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ, ಮರ್ಸಿ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಡ್ರಾಮಾ ಸ್ಟೋರಿ. ಕ್ರಿಸಿಯಸ್ ಸಿಚುವೇಶನ್ನಲ್ಲಿ ಸಿಲುಕಿದ ಮೇನ್ ಕ್ಯಾರೆಕ್ಟರ್ ಸುತ್ತ ನಡೆಯುತ್ತದೆ. ಎಮರ್ಜೆನ್ಸಿ ಕಂಡೀಷನ್ಸ್, ಟೈಮ್ ಪ್ರೆಷರ್ಸ್ ಮತ್ತು ಲೈಫ್ ಸೇವಿಂಗ್ಸ್ ಡಿಸಿಷನ್ಸ್ ಮೂವಿ ಬ್ಯಾಕ್ಬೋನ್. ಇನ್ನು ಸ್ಟೋರಿ ಸ್ಟಾರ್ಟ್ ಆಗುತ್ತದೆ ಮತ್ತು ಇಮಿಡಿಯೇಟ್ಲಿ ಟೆನ್ಷನ್ ಕ್ರಿಯೇಟ್ ಮಾಡುತ್ತದೆ. ಇನ್ನು ಮೂವಿ ಪ್ರೊಗ್ಯಾನಿಸ್ಟ್ ಸರ್ವೈವ್, ಫೈಟ್, ಮಾರಲ್ ಚಾಯ್ಸ್ ಮತ್ತು ಎಮೋಷನಲ್ ಸ್ಟ್ರಗಲ್ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತದೆ. ಇನ್ನು ಆ್ಯಕ್ಷನ್ ಸ್ಟ್ರಾಂಗ್ ಪಾಯಿಂಟ್ ಈ ಸಿನಿಮಾದ ಕತೆ. ಲೀಡ್ ಆ್ಯಕ್ಟರ್ಸ್ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಎಸ್ಪೆಷಲಿ ಪ್ಯಾನಿಕ್, ಫಿಯರ್ ಮತ್ತು ಎಮೋಷನಲ್ ಸೀನ್ಸ್ ಜೆನ್ಯೂನ್ ಫೀಲ್ ಕೊಡುತ್ತವೆ. ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಸ್ಟೋರಿ ಟೆನ್ಷನ್ ಮೇಂಟೆನೆನ್ಸ್ ಮಾಡುತ್ತದೆ. ಇನ್ನು ಡೈರೆಕ್ಟರ್ ಟೈಟ್ ನರೇಷನ್ ಫಾಲೋ ಮಾಡುತ್ತಾರೆ. ಮೂವಿ ಅನ್ನೆಸೆಸರಿ ಸೀನ್ಸ್ ಇಲ್ಲದೆ ಸ್ಟ್ರೈಟ್ ಟೆನ್ಷನ್ ಬಿಲ್ಡ್ ಮಾಡೋದು ಕಡೆ ಒತ್ತು ಕೊಡುತ್ತದೆ. ಇನ್ನು ಸಿನಿಮಾಟೋಗ್ರಫಿ ಕ್ಲೋಸ್ ಶಾಟ್ ಮತ್ತು ಫಾಸ್ಟ್ ಕ್ಯಾಮರಾ ಮೂವ್ಮೆಂಟ್ ಮೂಲಕ ಅರ್ಜೆನ್ಸಿ ಫೀಲ್ ಕ್ರಿಯೇಟ್ ಮಾಡುತ್ತದೆ. ಇನ್ನು ಮ್ಯೂಸಿಕ್ ಸೂಪರ್ ಅಂತಲೇ ಹೇಳ್ತೀನಿ. ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ವಿಷಯಕ್ಕೆ ಬಂದರೆ ಫಾಸ್ಟ್ ಪೇಸ್ಡ್. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ವಿಷಯಕ್ಕೆ ಬಂದರೆ ಫಾಸ್ಟ್ ಪೇಸ್ಡ್ ಸ್ಟೋರಿ ಟೆಲ್ಲಿಂಗ್, ಸ್ಟ್ರಾಂಗ್ ಆ್ಯಕ್ಟಿಂಗ್, ಹೈ ಟೆನ್ಷನ್ ಸೀನ್ಸ್, ಎಮೋಷನಲ್ ಕನೆಕ್ಷನ್ಸ್ ಮತ್ತು ಎಂಗೇಜಿಂಗ್ ಕ್ಲೈಮ್ಯಾಕ್ಸ್. ಇನ್ನು ಬ್ಯಾಕ್ಗ್ರೌಂಡ್ ಸೀನ್ಸ್ ಇನ್ಸ್ಟೆಂಟ್ಲಿ ಸೂಪರ್ ಅಂತಲೇ ಹೇಳ್ತೀನಿ. ಇನ್ನು ಈ ಸಿನಿಮಾದ ಮೈನಸ್ ಪಾಯಿಂಟ್ ವಿಷಯಕ್ಕೆ ಬಂದರೆ, ಕೆಲವು ಸೀನ್ಗಳು ಮುಂದೆ ಬರುವ ಸೀನ್ಗಳನ್ನು ನಾವೇ ಕಂಡುಹಿಡಿಯಬಹುದಾದ ಸೀನ್ಗಳಂತೆ ಕಾಣಿಸುತ್ತವೆ. ಇನ್ನು ಸೈಡ್ ಕ್ಯಾರೆಕ್ಟರ್ ಡೆಪ್ತ್ ಕಡಿಮೆ ಕೊಟ್ಟಿದ್ದಾರೆ. ಇನ್ನು ಎಮೋಷನಲ್ ಮೂವ್ಮೆಂಟ್ ಕೆಲವು ವ್ಯೂಸ್ಗೆ ರೆಬಿಶ್ ಫೀಲ್ ಕೊಡುತ್ತವೆ. ಇನ್ನು ಈ ಸಿನಿಮಾದ ಪರ್ಸ್ನಲ್ ಟಚ್ ಏನೆಂದರೆ ಪರ್ಸ್ನಲ್ ಟಚ್ ಏನೆಂದರೆ ಲೈಫ್ನಲ್ಲಿ ಕೆಲವೊಮ್ಮೆ ಸಿಚುವೇಶನ್ನ ಕಂಟ್ರೋಲ್ ಹೊರಗೆ ಹೇಗೆ ನಡೆಯುತ್ತದೆ, ಆ ಸಮಯದಲ್ಲಿ ಪವರ್ ಅಥವಾ ಮನಿ ಅಲ್ಲ, ಕರೇಜ್. ಮತ್ತು ಈ ಸಿನಿಮಾದ ಕತೆ ಏನಂತ ಅರ್ಥ ಮಾಡ್ಕೊಬೇಕಂದ್ರೆ, ನಾವು ಲೈಫ್ನಲ್ಲಿ ಕೆಲವೊಮ್ಮೆ ಸಿಚುವೇಶನ್ ನಮ್ಮ ಕಂಟ್ರೋಲ್ ಹೊರಗೆ ಹೋಗುತ್ತದೆ, ಆ ಸಮಯದಲ್ಲಿ ಪವರ್ ಅಥವಾ ಮನಿ ಅಲ್ಲ, ಕರೇಜ್ ಮತ್ತು ಹೋಪ್ ಮಾತ್ರ ಹೆಲ್ಪ್ ಮಾಡುತ್ತದೆ. ಮರ್ಸಿ ಮುಗಿಸುತ್ತದೆ, ನೆವರ್ ಗಿವ್ ಅಪ್ ಈವೆನ್ ಇನ್ ವರ್ಸ್ಟ್ ಸಿಚುವೇಶನ್. ಇದು ಮರ್ಸಿ ಪ್ಯೂರ್ ಮಾಸ್ ಆ್ಯಕ್ಷನ್ ಸಿನಿಮಾ ಅಲ್ಲ.